ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಫಸ್ಟ್ ಮಾಡಬೇಕಾಗಿರೋದು ಒಂದು ಕಮಿಟಿ ರಚನೆ ಮಾಡಿ ಎಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಎಷ್ಟು ಜನಕ್ಕೆ ಐಡೆಂಟಿ ಕಾರ್ಡ್ಗಳನ್ನ ಕೊಟ್ಟಿದ್ದೀರಿ, ಇನ್ನು ಎಷ್ಟು ಜನಕ್ಕೆ ಐಡೆಂಟಿ ಕಾರ್ಡ್ ಕೊಡಬೇಕು. ಸೊ ಅವ್ರಿಗೆಲ್ರಿಗೂ ಕೂಡ ಈಗ ಮಲ್ಲೇಶ್ವರಂನಲ್ಲಿರುವಂಥ 8th ಕ್ರಾಸಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಬದಲಿ ಮಾರ್ಗ ಯಾವುದು, ಬದಲಿ ಸ್ಥಳ ಯಾವುದು ನೋಡ್ರಿ, ನಿಮ್ಗೆ ಬದಲಿ ಸ್ಥಳ ಇದು, ಇಲ್ಲಿಗೆ ಹೋಗ್ರಿ, ಇಲ್ಲಿ ನೀವು ಬೀದಿ ಬದಿ ವ್ಯಾಪಾರ ಮಾಡಿರಿ, ಇದು ನಿಮ್ಮ ಜಾಗ. ತೋರಿಸಿದ್ದೀರಾ? ತೋರಿಸಿಲ್ಲ. ಸುಮ್ಮನೆ ಬಂದ್ರಿ, ಎತ್ತು ಬಿಟ್ರಿ, ತಳ್ಳೋ ಗಾಡಿಗಳನ್ನೆಲ್ಲ ನಾಮಾವಶೇಷ ಮಾಡಿದ್ರಿ, ತರಕಾರಿ ಬೀದಿಗೆ ಚೆಲ್ಲಿಬಿಟ್ರಿ, ಅವ್ರು ಮುರಾ ಬಟ್ಟೆ ಮಾಡಿಬಿಟ್ರಿ. ಅವ್ರಿಗೆ ಹೇಳ್ತೀರಿ ಕಾಯಿರಿ ನಾವು ಮಾಡ್ತೀವಿ ಅಂತ. ಅಲ್ಲಿ ಮಟ್ಟ ಏನು ಮಾಡ್ಬೇಕು ಸರ್? ಅವ್ರು ಸೊಪ್ಪು ಮಾರಿದರೆ ಅವ್ರ ಮನೆಗೆ ಒಲೆ ಹಚ್ತಾರೆ, ತರಕಾರಿ ಮಾರಿದರೆ ಅವ್ರ ಮನೆಗೆ ಒಲೆ ಹಚ್ತಾರೆ. ಏನು ಮಾಡಬೇಕು ಅವರು? ನೀವು ಕೊಡೋ ಮಟ್ಟ ಕಾಯ್ಕೊಂಡಿರ್ಬೇಕಂದ್ರೆ ಯಾವ ರೀತಿಯಾದಂಥ ನ್ಯಾಯ ಸರ್ ಇದು? ಹೇಳಿ ಸರ್, ನ್ಯಾಯ ಬೇಡವಾ? ಮಾಡಿ, ಯಾರು ಬೇಡ ಅಂದಿಲ್ಲ, ನೀವು ಮಾಡಿ. ಕೃಷ್ಣ ಬೈರೇಗೌಡ್ರೆ ಬೆಂಗಳೂರನ್ನ ಸಿಂಗಾಪುರ ಮಾಡಿ, ನಾವು ಬೇಡ ಅಂದಿಲ್ಲ. ಬಟ್ ಮಾನವೀಯತೆ ಪ್ರದರ್ಶನ ಮಾಡಿ, ಅದನ್ನು ನಾವು ಕೇಳ್ತಾ ಇರೋದು. ಗಣೇಶ್ ಅವರೇ, ಈಗ ಈ ವಿಚಾರದಲ್ಲಿ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ. ಏನು ಅಂತಂದರೆ, ಬಜೆಟ್ ಪೂರ್ವದಲ್ಲಿ ನಾವು ಈ ಬೀದಿ ಬದಿ ವ್ಯಾಪಾರಿಗಳ ಒತ್ತುವರಿ ತೆರವು ಮಾಡೋ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಓಕೆ ಅಂದಿದ್ದಾವೆ, BJP ಕೂಡ ಇದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿದೆ ಅಂತ. ಸೊ ಹೌದಾ ಮೇಡಮ್? ಎಲ್ಲರ ಮಾತುಗಳಿಗೆ ಸ್ಪಷ್ಟ ಧ್ವನಿಯಾಗಿ ನಿಮ್ಮ ಮಾತುಗಳೇ ಹೇಳಿದ್ದೀರಾ, ನಾವು ಹೇಳೋದೇನು. ಆದರೆ ಬೀದಿ ಬದಿಯ ವ್ಯಾಪಾರಿಗಳ ಯೋಗಕ್ಷೇಮನೂ ಮುಖ್ಯ, ಪಾದಚಾರಿಗಳ ರಕ್ಷಣೆಯೂ ಮುಖ್ಯ. ನಾವು ಯಾವುದಕ್ಕೂ ಕೃಷ್ಣ ಬೈರೇಗೌಡರು ಮಾಡಿರತಕ್ಕಂಥ ಕಾರ್ಯಗಳು ನಿಮ್ಮ ಪೂರ್ವ ತಯಾರಿ ಇಲ್ಲದೆ, ಪೂರ್ವ ನಿರ್ಧಾರಿತ ಯೋಜನೆ ಇಲ್ಲದೆ, ನೀವೇ ಹೇಳಿದ್ರಿ ಆರಂಭದಲ್ಲಿ ಇವರು ಮನುಷ್ಯರು, ಅವ್ರಿಗೇನೋ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ, ಇಲ್ಲಪ್ಪ ನಾವು ಮಾಡ್ತಾಯಿದ್ದೀವಿ ಬೆಂಗಳೂರು ನಗರದ ಹಿತದೃಷ್ಟಿಯಿಂದ, ರಾಜಕೀಯ ಪಕ್ಷಗಳಲ್ಲ, ಬೆಂಗಳೂರು ಪಾದಚಾರಿನೂ ನಮ್ಮವನೇ, ಬೀದಿ ಬದಿ ವ್ಯಾಪಾರಿನೂ ನಮ್ಮವನೇ, ಬರ್ತಕ್ಕಂಥ ವ್ಯಾಪಾರಸ್ಥರು ನಮ್ಮ ಕುಟುಂಬದವರೇ ಅನ್ನತಕ್ಕಂಥ ನೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ಒಕ್ಕಲೆಬ್ಬಿಸಿದ್ದರೆ ನಮ್ಮದೇನು ಆಕ್ಷೇಪ ಇಲ್ಲ. ನಂಬರ್ 2, ಇವರು ಹೇಳ್ತಾ ಇದ್ದಾರೆ ಏನು, ಈ ಬೀದಿ ಇಲ್ಲ ಆ ಬೀದಿ ಹೋಗಿ ಅಂತೇಳಿ. ಇದು ಖೋಖೋ ಆಟ ಅಲ್ಲ, ಮ್ಯೂಸಿಕಲ್ ಚೇರ್ ಅಲ್ಲ. ಅಲ್ಲಿ ನಮ್ಮನೆ ಮುಂದೆ ವ್ಯಾಪಾರ ಮಾಡೋಕ್ಕೆ ಬಂದರೆ ನಾನು ಬಿಡ್ತೀನಾ? ನಮ್ಮನೆ ಮುಂದೆ ಬಂದರೆ ಯಾರು ನಾನು ಬಿಡ್ತೀನಾ? ಅವ್ನು ಗುಟ್ ಮೇಡಮ್ ಹಾಗಲ್ಲ. ಇವರು ಹೇಳಿದ್ರು ಸ್ಟ್ರೀಟ್ ವೆಂಡರ್ಸ್, ನಮ್ಮ BBMPಯಲ್ಲಿ ಸ್ಪಷ್ಟವಾದ ಕಾಯ್ದೆ ಇದೆ. ಫುಟ್ಬಾಲ್ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು, ಜಾಗ ಕೊಡಬೇಕು. ಅದಕ್ಕೋಸ್ಕರ ತಳ್ಳ ಗಾಡಿ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಸಾಲ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದೀವಿ. ಇದೆಲ್ಲವನ್ನೂ ಕೂಡ ನೀವು ಹೇಳಿದ್ರಲ್ಲ, ಸ್ವಾಭಿಮಾನದ ಬದುಕಿನ ಜೊತೆಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನತಕ್ಕಂಥ ನಿಜವಾದ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರನ್ನೇ. ನಾನು ಒಬ್ಬರ ಹತ್ರ ಕೈ ಒಡ್ಡಬಾರ್ದು, ಒಬ್ಬರ ಹೊರೆ ಆಗಬಾರ್ದು, ನಾನು ಅವ್ರನ್ನೂ ನಾವು ನೋಡಬೇಕು. ನಾವು ಹೇಳ್ತಿರೋದು ನಮ್ಮ ಪಕ್ಷದ ನಿಲುವು ಏನು ಅಂತಂದರೆ, ನಿಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ವಿರೋಧವಿಲ್ಲ, ಆದರೆ ತರಾತುರಿಯಲ್ಲಿ ತೆಗೆದುಕೊಂಡಂಥ ನಿಮ್ಮ ತೀರ್ಮಾನ ಇದೆಯಲ್ಲ, ಎಡಬಿಡಂಗಿತನ ಮಾಡಿ. ನಾವು ವಿ ರೆಸ್ಪೆಕ್ಟ್ ಇಟ್. ಬೆಂಗಳೂರು ನಗರಕ್ಕೆ ಸೌಂದರ್ಯ ಬೇಕು, ಅಂದ ಬೇಕು, ಹಾಗಂತೇಳಿ ನೀವು ಎಲ್ಲ ಹೇಳಿದ್ರಲ್ಲ ಬೀದಿ ಬದಿ. ನಾವೊಂದು ಮನೆ ಕಟ್ತೀವಿ ಅಂದರೆ ಬಾಡಿಗೆ ಮನೆಗೆ ಹೋಗಿ ಸ್ವಂತ ಮನೆ ಹೊಡಿತೀವಿ. ಹಾಗಂದ್ಬಿಟ್ಟು ನಾವು ಮನೆ ಕಟ್ತೀನಿ ಅಂತ ಬೀದಿಯಲ್ಲಿ ಸಾಮಾನು ಎತ್ತಾಕ್ಬಿಟ್ಟು ಮನೆ ಕಟ್ತೀನಾ? ಮಾಡಿ ಮೇಡಮ್, ಸರ್ಕಾರದ ನೀತಿಯನ್ನು ನಾನು ಗೌರವಿಸ್ತೀನಿ, ಆದರೆ ನಿಮ್ಮ ಕಾರ್ಯಕ್ರಮದ ನಿರ್ಧಾರ ನೀತಿಗಳನ್ನು ನಾನು ಗೌರವಿಸ್ತಾರೆ ಎಡಬಿಡಂಗಿತನ ಅಂತ ಹೇಳ್ತೀನಿ. ಮಾಡಿ. ಯಾರು ಬೇಡ ಅಂತ ಹೇಳಿದ್ರು? 19,000 20,000 ಬೀದಿ ಇದೆ ಅಂತ ಹೇಳ್ತೀರಲ್ಲ, ಕೊಡಿ, ಈ ಬೀದಿಯಲ್ಲಿ ಮಾಡಿ. ಒಂದು ಕಾಲದಲ್ಲಿ ಬೆಂಗಳೂರು ಕಾಡೆ, ಇವತ್ತು ನಾಡಾಗಿದೆ. ನೀವು ಬೀದಿ ವ್ಯಾಪಾರಿಗಳು ಹೋದರೆ ನೀವು ವ್ಯಾಪಾರಸ್ಥರಿಗೆ ಒಂದು ಅವಕಾಶ ಮಾಡಿಕೊಡ್ತೀರಿ, ವ್ಯಾಪಾರ ಬೆಳೀಲಿಕ್ಕೆ ನಿಮ್ಮ ಸಹಕಾರ ಇದೆ, ಮಾಡಿ ಇಲ್ಲಿ ಅಂತೇಳಿ. ನಾವು 2 ಸಲ ಲೇಟ್ ಆಗ್ಬೋದು, ಹೋಗ್ತೀವಿ ಮೇಡಮ್. ಜನ ಕಾಫಿ ಕುಡಿಯೋಕ್ಕೆಲ್ಲ ಹುಡ್ಕೊಂಡು ಹೋಗ್ತೀವಿ ಅಂದರೆ ಒಳ್ಳೆ ತರಕಾರಿ ಒಳ್ಳೆ ವಸ್ತು ಕೊಡ್ತಾರೆ, ಅವ್ರಿರೋ ಜಾಗಕ್ಕೆ ನಾವು ಹುಡ್ಕೊಂಡು ಹೋಗ್ತೀವಿ. ಬಟ್ ಅವ್ರಿಗೆ ಪರ್ಮನೆಂಟ್ ಒಂದು ಜಾಗ ಕೊಡಿ, ಬೆಳಗ್ಗೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗಿ. ವಿ ಶುಡ್ ನಾಟ್ ಪರ್ಮನೆಂಟ್ ಸ್ಟ್ರಕ್ಚರ್ ಬೇಡ ಅಂತೇಳಿ. ನೀವು ಅನುಕೂಲ ಮಾಡಿಕೊಡ್ದೆ ಏಕಾಏಕಿ ಬಡವರ ಜನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ನಾವು ಸಹಿಸಬೇಕಾ? ನಾವು ನಿಮ್ಮ ಕಾರ್ಯಕ್ರಮದ ನೀತಿಯ ವಿರುದ್ಧವೇ ವಿರುತ್ತೋ, ನಿಮ್ಮ ತೀರ್ಮಾನಗಳ ವಿರುದ್ಧ ಅಲ್ಲ. ಅಧಿಕಾರಿಗಳಿಗೆ ಏನಾದ್ರೂ ಮಾನವೀಯತೆ ಇದೆಯಾ ಸರ್? ಅಲ್ಲ ಸರ್, ಕೇಳಿಸ್ಕೊಳ್ಳಿ. ಈಗ ಅಧಿಕಾರಿಗಳು ಹೆಣ್ಮಕ್ಳು ಬೀದಿ ಬಂದು ವ್ಯಾಪಾರ ಮಾಡ್ತಾ ಇದಾರೆ ಅಂದ್ರೆ, ಆಟೋ ಓಡಿಸ್ತಾ ಇದಾರೆ ಅಂದ್ರೆ, ನಾನು ಸ್ವಾವಲಂಬಿಯಾಗಿ ಬದುಕಬೇಕು, ನಾನು ಒಬ್ರಿಗೆ ಹೊರೆ ಆಗಬಾರ್ದು, ಮನೆಗೆ ಹೊರೆ ಆಗಬಾರ್ದು, ಸಮಾಜಕ್ಕೆ ಹೊರೆ ಆಗಬಾರ್ದು. ಇದು ನನ್ನ ನೀತಿ. ಸಮಾಜ ಅವಕಾಶ ಮಾಡಿಕೊಡಿ, ದಬ್ಬಾಳಿಕೆ ಮಾಡಬೇಡಿ, ದೌರ್ಜನ್ಯ ಮಾಡಬೇಡಿ. ಒಂದು ಮೀಟಿಂಗ್ ಕರೀರಿ, ಅಧ್ಯಕ್ಷರಿದ್ದಾರೆ, ನಮ್ಗೆ ಸೂಕ್ತವಾದ ಜಾಗ ಕೊಡಿ. 100% ತೋರ್ಸಕ್ ಹೋಗಿ ಏಕಾಏಕಿ ಮಾಡ್ಬಿಟ್ರೆ ಒಪ್ಪ ಅಂತ ನ್ಯಾಯನ, ಒಪ್ಪ ಅಂತ ನೀತಿನ ಖಂಡಿಸಬಾರ್ದ, ಕೇಳಬಾರ್ದ?
ಪ್ರಶ್ನೆ ಮಾಡಬಾರ್ದಾ? ಆಯ್ತು, ಮುಗೀತು ಸರ್. ಈಗ ಎಲ್ಲಾರನ್ನೂ ಕರೆದ್ಬಿಟ್ಟು ಬನ್ನಿ ಚರ್ಚೆ ಮಾಡೋಣ ಎಲ್ಲಿ ಬೇಕು ಜಾಗ? ಹಿಂಗೆ ಮಾಡ್ಬೇಕಾ? ನೀವು ನಿಮ್ಮ ಸ್ಕ್ವಾಡ್ನ ಕಳಿಸಿ, ಪಾಪ ಇದು ಬದ್ದು ತರಕಾರಿನೆಲ್ಲ ಬೀದಿಗೆ ಹಾಕಿದ್ದಾರೆ. ತಳ್ಳೋ ಗಾಡಿ ಬೀದಿ ಬದಿ ವ್ಯಾಪಾರಿಯ ಆಸ್ತಿ. ದಬ್ಬಾಳಿಕೆ, ಆ ದೌರ್ಜನ್ಯ. ಆಸ್ತಿನೇ ನೀವು ಅವರ ಗುಜರಿಗೆ ಹಾಕಂಗ್ ಮಾಡಿ ಅವ್ರನ್ನ ಕಂಪ್ಲೀಟ್ ಪರ್ಮನೆಂಟ್ ಸಾಲಗಾರರನ್ನಾಗಿ ಮಾಡಿ ಆ ನಷ್ಟಕ್ಕೆ ಆ ನಾಶಕ್ಕೆ ಪರಿಹಾರ ಏನ್ ಸರ್? ಯಾರನ್ನ ನೀವು ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಿ? ಕೃಷ್ಣ ಬೈರೇಗೌಡ ಮೇಡಮ್, ಒಂದು ವ್ಯಕ್ತಿ ಅಲ್ಲ, ಅವ್ರ ಕುಟುಂಬದ ವ್ಯವಸ್ಥೆ ವಿಚಾರ. ರಂಗಸ್ವಾಮಿ ಒಂದು ತಾಯಿ 4 ಮಕ್ಕಳು ಸಾಕ್ಬೇಕು, ತಂದೆ ರಂಗಸ್ವಾಮಿ 4 ಅವರೇ, ಮಕ್ಕಳು ಸಾಕ್ಬೇಕು, ನಂಗೆ ಮನೆಗೆ ಹೋಗೋನು ಏನ್ ಆಯ್ತು ಹೇಳ್ಬೇಕು? ಸರ್, ನಿಮ್ ಟರ್ಮ್ ಮುಗೀತು ಸರ್. ರಂಗಸ್ವಾಮಿ ಅವರೇ, ನನ್ ಕ್ಲಿಯರ್ ಪಿಕ್ಚರ್ ಕೊಡಿ. ಇಡೀ ಇವತ್ತು ಬೆಂಗಳೂರದೇ ಮಾತಾಡೋಣ. ಬೆಂಗಳೂರಿನಾದ್ಯಂತ ರಿಜಿಸ್ಟರ್ಡ್ ಬೀದಿ ಬದಿ ವ್ಯಾಪಾರಿಗಳು ಸಂಖ್ಯೆ ಎಷ್ಟು? ಟೋಟಲ್ಲು ಬೆಂಗಳೂರು ನಗರಲ್ಲಿ 1,80,000 ಜನ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಲ್ಲಿ ಸಾಲ ಪಡೆದುಕೊಂಡಿರ್ತಕ್ಕಂಥದ್ದು. BBMPಲಿ ಗುರುತಿಸಿರ್ತಕ್ಕಂಥದ್ದು 26,750 ಸಂಖ್ಯೆ ಅವರಿಗೆ ಗುರುತಿನ ಚೀಟಿ ಕೊಟ್ಟಿರ್ತಕ್ಕಂಥದ್ದು. ಉಳಿದವರು ಒಂದು ಸೆಕೆಂಡ್ ಹೇಳ್ತೀನಿ. ಇದು ಏಕೆಂದರೆ ನಾನು 2016ರಲ್ಲೇ ನಾನು ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಸ್ಕೀಮ್ ಒಳಗಡೆ ಒಂದು ಇಂಪ್ಲಿಮೆಂಟ್ ಸೇರಿಸಿದ್ದೆ. ಏಕೆಂದರೆ ಎಲ್ಲ ಬಿಹಾರಿ, ರಾಜಸ್ಥಾನ್, ಕಲ್ಕತ್ತಾ, ಒರಿಸ್ಸಾ, ಪಂಜಾಬ್ ಕಡೆ ಎಲ್ಲ ಬೆಂಗಳೂರು ಅಂತ ಬರ್ತಾಯಿದ್ರು. 2016-17ರಲ್ಲಿ ಸ್ಕೀಮ್ ಒಳಗಡೆ ಕರ್ನಾಟಕದ ಆಧಾರ್ ಕಾರ್ಡ್ ಕಡ್ಡಾಯ ಮತ್ತು ರೇಷನ್ ಕಾರ್ಡ್ ಕಡ್ಡಾಯ ಅಂತೇಳಿ ಅವತ್ತು ಸೇರಿಸ್ತೇನೆ ನಾನು. ಯಾಕೆಂದರೆ ಮುಂಜಾಗೃತವಾಗಿ ನಮ್ಮ ಜನಾಂಗ ನೀವು ಹೇಳಿದ್ರಿ, ವಿಧವೆಯರು, ಅಂಗವಿಕಲರು, ವಯಸ್ಸಾದ ಹಿರಿಯ ನಾಗರಿಕರೇ, ಇವರಿಗೆ ತೊಂದರೆ ಆಗುತ್ತೆ ಅಂತೇಳಿ ಆ ದಿವಸಲೇ ನಾನು ಸ್ಕೀಮ್ ಒಳಗಡೆ ನಾನು ಸೇರಿಸಿರ್ತಕ್ಕಂಥದ್ದು. ಸರ್ವೆ ನಾವು 2019ರಲ್ಲಿ ನಾವು ಸರ್ವೆ ಮಾಡಿಸಿದ್ದೆ ಬೆಂಗಳೂರು ನಗರದಲ್ಲಿ. ಅವಾಗಿನ್ನು ಸ್ಕೀಮ್ ಇಂಪ್ಲಿಮೆಂಟ್ ಆಗಿತ್ತಿಲ್ಲ. ಅದೆಲ್ಲ ಸರ್ವೆ ಮಾಡಿದಾಗಲೂ ಅವಾಗೇನು ನಮಗೆ ರೇಷನ್ ಕಾರ್ಡ್ ಅಳವಡಿಸಿತ್ತಿಲ್ಲ. ಅವಾಗ ಕಂಪ್ಲೀಟ್ ಆಯ್ತು. ಅಲ್ಲ, ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲ, ಒಂದು ಸೆಕೆಂಡ್ ಮೇಡಮ್, ಹೇಳ್ಬಿಡ್ತೀನಿ. ನಿಮ್ಮ ಉತ್ತರಕ್ಕೆ ಬರ್ತಾ ಇದ್ದೀನಿ ನಾನು. ಬಂದ್ಬಿಡ್ತೀನಿ. 27,000 ಚಿಲ್ಲರೆ ಇವಾಗಷ್ಟು ಸರ್ವೆ ಮಾಡಿದ್ವಿ. ಈಗ 27,000 ಸರ್ವೆ ಮಾಡಿದ್ವಿ. ಯಾವ ವರ್ಷದಲ್ಲಿ? 24ರಲ್ಲಿ. 2024ರಲ್ಲಿ. ಯಾಕೆ ಬರೀ 27,000 ಸರ್ವೆ ಮಾಡಿದ್ರಿ? ಅದಕ್ಕೆ ಹೇಳ್ತಾ ಇರೋದು ನಾನು. ಇವಾಗ ನಮ್ಮ ಜನಾಂಗ ಏನಾಗ್ತದೆ ಅಂದರೆ, ನಾವು 1,80,000 ಜನದಲ್ಲಿ ಇವಾಗ ನಮಗೆ ಅವ್ರ ಆಧಾರ್ ಕಾರ್ಡ್ ಕೆಲವು ಜನ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ನಾವು ಏನೇ ಸ್ಕೀಮ್ಗಳು ಆಡಿಸ್ಬೇಕಾದ್ರೆ ಕಡ್ಡಾಯವಾಗಿ ನಾವು ನೇಮಕವನ್ನು ಮಾಡಿರ್ತೀವಿ. ಅದಕ್ಕೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದಲೂ ಹಣನೂ ಸಹಿತ ಸ್ಯಾಂಕ್ಷನ್ ಮಾಡಿರ್ತೀವಿ. ಇವರಿಗೆ 5 ವರ್ಷಕ್ಕೊಂದ್ಸರಿ ಸರ್ವೆ ಮಾಡಬೇಕು, ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಸಂಪೂರ್ಣವಾಗಿ ಒಂದು ಟೌನ್ ವೆಂಡಿಂಗ್ ಕಮಿಟಿ ಅಂತ ರಚನೆ ಮಾಡಿದೆ. ಆ ಕಮಿಟಿ ಮುಖಾಂತರ ಸರ್ವೆ ಮಾಡಬೇಕಾಗತ್ತೆ. ಸರ್ವೆ ಮಾಡಿ ಅವ್ರಿಗೊಂದು ಜಾಗ ಕೊಡ್ಬೇಕು. ಇವಾಗಲೇ ಸರ್ವೆ 2 ಕಾರ್ಡು ವಸತಿ ಅದು ಕೊಟ್ಟಿದ್ರು, ಕ್ಯಾನ್ಸಲ್ ಮಾಡಿಸ್ತೇನೆ ನಾನು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲೋಪದೋಷ ಆಯಿತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನೇ ಹೈಕೋರ್ಟಲ್ಲಿ ಹೋಗಿ ಆರ್ಡರ್ ತಂದು ಜನರಿಗೆ ಸಿಗಲ್ಲ. ಒಂದ್ ನಿಮಿಷ ಹೋಲ್ಡ್. 2024ರಲ್ಲಿ 27,000 ಜನ ಮಾತ್ರ ನೀವು ಸರ್ವೆ ಮಾಡಿ ಗುರುತಿನ ಚೀಟಿ ಕೊಟ್ರಿ. ಅಲ್ಲಿ ನೀವು ಕೆಲವೊಂದು ನಿಬಂಧನೆಗಳನ್ನ ಸೇರಿಸಿದ್ರಿ, ಆಧಾರ್ ಕಾರ್ಡು ಅಥವಾ ನೀವು ಈ ಕರ್ನಾಟಕದ ಪ್ರಜೆಗಳು ಅನ್ನೋದಕ್ಕೆ ನೀವು ಏನಾದ್ರೂ ಒಂದು ರೆಕಾರ್ಡ್ ದಾಖಲೆ ತಗೊಂಡ್ಬನ್ನಿ ಅಂತ ಹೇಳಿದ್ರಿ. ಬಟ್ ನೀವ್ ಹೇಳ್ತಾ ಇರುವ 1,80,000 ಬೀದಿ ಬದಿ ವ್ಯಾಪಾರಿಗಳಲ್ಲಿ ಕೇವಲ 20,000 ಮಾತ್ರನೇ ಆಧಾರ್ ಕಾರ್ಡು, ವೋಟರ್ ID ಇತ್ತ? ಎಲ್ಲಿ ಲೋಪ ಆಯ್ತು? ಅಲ್ಲೇನೋ ಮಿಸ್ಟೇಕ್ ಆಗಿರ್ಬೇಕಲ್ಲ. ಈ ವಿಷಯಕ್ಕೆ ಬಂದ್ರೆ, ಚುನಾವಣೆ ಮುಂಚಾಗೃತವಾಗಿ ನಾನು ಈ ವಿಷಯಕ್ಕೆ ಬಂದಿದ್ದೀರಾ, ನಾನು ಇವಾಗ ನಿಮ್ಗೆ ಉತ್ತರ ಕೊಡ್ತೀನಿ ಮೇಡಮ್.